ಚಂಪಾಕಲೆ ದಿಲ್ಕುಶ್ ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀವಿ. ಫುಲ್ ಹ್ಯಾಪಿ ಆಗಿದೆ ಆನೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾನು ಗೊತ್ತಲ್ವಾ, ಫಾರ್ಮರ್ ಆಸ್ ಎನ್ ಇಂಜಿನಿಯರ್, ಹಾಸನ್ ಹುಡುಗ. ಏನಪ್ಪ ಇವನು ಯಾವಾಗಲೂ ಟ್ರಿಪ್ ಹೋಯ್ತಾನೆ ಅನ್ಕೊಂಡ್ರ, ಬಟ್ ಈ ಸರಿ ನಾವು ಹೋಗಿದ್ದು ಮೈಸೂರಿಗೆ ಇಂಡಸ್ಟ್ರಿಯಲ್ ವಿಸಿಟ್ಗೆ ಕಾಲೇಜ್ ಕಡೆಯಿಂದ. ಅದ್ರದ್ದು ಫುಲ್ ವ್ಲಾಗ್ ನೋಡೋಣ ಬನ್ನಿ. ನಾನು ನನ್ನ ಫ್ರೆಂಡ್ಸ್ 6:30 ಎದ್ದು ರೆಡಿಯಾಗಿ ಬಸ್ ಹತ್ರ ಹೋಗಿ ಬಸ್ ಹೊತ್ಕೊಂಡು ಕೂತ್ಕೊಂಡ್ರೆ ಯಾರು ಡ್ಯಾನ್ಸೇ ಮಾಡ್ತಾ ಇಲ್ಲ. ಹಿಂಗೆ ಸುಮ್ಮನೆ ಕೂತ್ಕೊಂಡ್ರೆ ನಾವು ಬಿಟ್ಬಿಡ್ತೀವ. ಬಸ್ ಫುಲ್ಲು ಶೇಕಿಟ್ ಪುಷ್ಪವತಿ ಮಾಡ್ಬಿಟ್ಟು ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ರೆ ನಮ್ಮ ಫ್ರೆಂಡು ಅಭಿಜಿತ್ ಆಗ್ಬಿಟ್ಟು ಅವನು ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ರೆ ಇಲ್ಲೊಬ್ಬ ಸರ್ವರ್ ಚಂಪಾಕಲೆ ದಿಲ್ಕುಶ್ ತಿಂಡಿ ತಿನ್ಕೊಂಡು ಇನ್ನೊಂದು ಸ್ಟೆಪ್ ಹಾಕೋ ಅಷ್ಟೊಳಗಡೆ ಡ್ರೈವರ್ ತಗೊಂಡು ಕಂಪ್ನಿ ಹತ್ರ ಬಿಟ್ಟು ಕಂಪ್ನಿ ಒಳಗಡೆ ಮೊಬೈಲ್ಸ್ ಏನೋ ಅಲೋ ಇರಲಿಲ್ಲ. ಸೊ ಕಂಪ್ನಿ ಎಲ್ಲ ಒಂದು ರೌಂಡ್ ಹೊಡ್ಕೊಂಡ್ಬಿಟ್ಟು ಗ್ರೂಪ್ ಫೋಟೋಗೆ ನಿಂತ್ಕೊಳ್ಳಿ ಅಂದರೆ ನಾವು ನೋಡಿದ್ರೆ ಸೆಲ್ಫಿ ವಿಡಿಯೋ ಮಾಡ್ಕೊತಾ ಇದ್ದೀವಿ. ಹಂಗೆ ಒಂದು ಕಂಪ್ನಿ ಮುಗೀತು ಅಂತ ಬಸ್ ಹೊತ್ಕೊಂಡು ಇನ್ನೊಂದು ಕಂಪ್ನಿ ಕಡೆ ಹೋದು. ಆ ಕಂಪ್ನಿ ನೋಡಿದ್ರೆ ಸ್ವಲ್ಪ ಹೊತ್ತು ನಮ್ಮನ್ನು ಹೊರಗಡೆ ಹಾಕ್ಬಿಟ್ಟವ್ರೆ. ಹಂಗೆ ಸ್ವಲ್ಪ ಹೊತ್ಬಿಟ್ಟು ಅಂಕಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿಕೊಟ್ರು ನಮಗೆ ಟ್ರಾನ್ಸ್ಫಾರ್ಮರ್ ಎಲ್ಲ ಹೆಂಗೆ ಸರ್ವಿಸ್ ಮಾಡ್ತೀವಿ ಏನು ಅಂತ. ನಾನು ಫಸ್ಟ್ ಟೈಮ್ ಟ್ರಾನ್ಸ್ಫಾರ್ಮರ್ ಒಳಗಡೆ ಎಲ್ಲ ನೋಡಿದ್ದು. ಟ್ರಾನ್ಸ್ಫಾರ್ಮರ್ ನೋಡಿ ಗೈಸ್ ಹಿಂಗಿರುತ್ತೆ. ನಮಗೆ ನೀವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದು ಸೆಟ್ ಆಗಲ್ಲ ಅಂದ್ಬಿಟ್ಟು ನಮಗೆ ನಾವೇ ಎಕ್ಸ್ಪ್ಲೈನ್ ಮಾಡ್ಕೊತಾ ಇದ್ದೋ. ಆ್ಯಂಡ್ ಫೈನಲಿ ಇಂಡಸ್ಟ್ರಿಯಲ್ ವಿಸಿಟ್ ಕಂಪ್ಲೀಟ್ ಆಯಿತು. ಮೈಸೂರಿಗೆ ಬಂದ್ಬಿಟ್ಟು ಯಾವುದಾದ್ರೂ ವಿಸಿಟಿಂಗ್ ಪ್ಲೇಸ್ ವಿಸಿಟ್ ಮಾಡಲಿಲ್ಲ ಅಂದರೆ ಬೇಜಾರಾಗಲ್ವಾ. ಸೊ ನಮ್ಮ ನಡೆ ಪ್ಯಾಲೇಸ್ ಕಡೆ ಅಂತ ಪ್ಯಾಲೇಸ್ ಕಡೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ರೌಂಡ್ ಹೊಡಿತಾ ಇದ್ದೀವಿ. ನಾವು ನಾನ್ ವೆಜ್ ನಾನ್ ವೆಜ್ ಸರಿ, ಈ ಬಾತ್ಗಳಿಂದ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀವಿ. ಗೈಸ್, ಮೈಸೂರು ಬ್ಯೂಟಿ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ನೋ ವರ್ಡ್ಸ್ ಗೈಸ್ ಎಕ್ಸ್ಪ್ಲೇನ್ ಮಾಡಕ್ಕೆ. ಅಲ್ಲೊಂದು ರಾಜರ ಬೀದಿ ಇದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂಥ ಕನಸು ಕಾವಲಿದೆ. ನನ್ನ ವಿಡಿಯೋಸ್ ನೋಡ್ಬಿಟ್ಟು ಸರ್ ಎಲ್ಲ ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿ ವಿಡಿಯೋಸ್ ಎಲ್ಲ ಹಾಕ್ರಿ ಎಲ್ಲರದು ಅಂತ ಹೇಳಿದ್ರು. ಹಂಗೆ ನಾವು ಎಲ್ಲ ವಿಡಿಯೋಸ್ ಮಾಡ್ಕೊಂಡು ಮೈಸೂರು ಸಿಟಿ ಇಸ್ ದ ಕ್ಲೀನೆಸ್ಟ್ ಸಿಟಿ ಬಟ್ ನಮ್ಮ ಹಾಸನ ಏನು ಕಡಿಮೆ ಇಲ್ಲ. ಗೈಸ್, ನಾವು ಆನೆ ನೋಡಕ್ ಹೋಗ್ತಿದ್ದೀವಿ ಅಂತ ಆನೆ ಕರೀತೈತೆ ಬನ್ನಿ ಬನ್ನಿ ಅಂತ. ಆನೆ ನೋಡಕ್ಕೆ ಒಳಗಡೆ ಬಿಡ್ತಾರಲ್ಲ, ಬರೀ ಅವ್ರ ಕಡೆಯವರು ಮಾತ್ರ ಬಿಟ್ಬಿಡ್ತಾರೆ. ಫುಲ್ ಹ್ಯಾಪಿ ಆಗಿದೆ ಆನೆ. ನಾನು ಹಂಗೆ ಆನೆ ಹತ್ರ ಹೋಗ್ಬಿಟ್ಟು ಗಜಕೇಸರಿ ಎಷ್ಟು ಥರ ನಾನು ಒಂದೆರಡು ಪೋಸ್ ಕೊಟ್ಟೆ. ಆನೆನೂ ಅದಕ್ಕೆ ಸಪೋರ್ಟ್ ಮಾಡ್ತು. ಆನೆ ಎಲ್ಲರ ಜೊತೆ ಒಂದು ಸೆಲ್ಫಿ ಬೇಕು ಅಂತ ಅದಕ್ಕೆ ಕೊಟ್ಟು ಬಂದು. ನವಗ್ರಹ ಸಾಂಗಕ್ಕನ ಅಂದರೆ ನಮ್ಮ ಹೆಂಗಲ್ಲಿ ಜಾಸ್ತಿ ಜನ ಅವರೇ. ಗೈಸ್, ಫೈನಲಿ ಮೈಸೂರು ಟ್ರಿಪ್ ಮುಗೀತು ಅಷ್ಟೇ. ಇನ್ನೇನಿದ್ರು ಬಸ್ ಹತ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಹೋಗೋದಷ್ಟೇ. ಆ್ಯಂಡ್ ಬಸ್ಸಿಗೆ ಹತ್ಬಿಟ್ಟು ಎಲ್ಲೋ ಮಚ್ಚ ಕೂರೋದು ಅಂದರೆ ಲಾಸ್ಟ್ ಇಟ್ಟು ತೋರಿಸ್ತವ್ರೆ. ನಾವು ಬಸ್ ಹತ್ತಿದ್ದಂಗೆ ಮಳೆನೇ ಬಂದ್ಬಿಡುತ್ತೆ ಸೆಂಡ್ ಆಫ್ ಕೊಡೋಕ್ಕೆ. ನೋಡಿ, ಬಸ್ ಹತ್ಬಿಟ್ಟು ಒಂದು ಸರ್ಕಲ್ ದಾಟೋ ಅಷ್ಟರೊಳಗಡೆ ಮಳೆ ಬಂದ್ಬಿಡ್ತು. ಆ್ಯಂಡ್ ನಮ್ಮ ಸರ್ ಮಾತ್ರ ಬೆಳಗ್ಗೆಯಿಂದ ಸ್ಟೋರ್ ಮಾಡಿ ಇಟ್ಕೊಂಡಿದ್ದ ಎನರ್ಜಿ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಸಂಜೆ ಕೊಂಡೋಗ್ಬಿಟ್ರು. ನಿಮ್ಗಳ ಗ್ಯಾಂಗಲ್ಲೂ ಈ ಥರದೊಬ್ಬ ಹುಡುಗ ಇದ್ದೇ ಇರ್ತಾನೆ ನೋಡಿ. ಹಂಗೆ ನಾವು ಗೊತ್ತಲ್ಲ, ದೇವ್ರ ಸಾಂಗಿಗೂ ಡ್ಯಾನ್ಸ್ ಮಾಡೋದು ಬಿಡಲ್ಲ. ಹಿಂಗೆ ಡ್ಯಾನ್ಸ್ ಮಾಡೋ ಅಷ್ಟರೊಳಗಡೆ ಹಾಸನ ಬಂದ್ಬಿಡ್ತು. 7:15 ಅಷ್ಟರೊಳಗಡೆ ಹಾಸನಿಗೆ ಬಂದು ಹಾಸನಲ್ಲಿ ಕಾಲೇಜ್ ಮುಂದೆನೂ ಬಿಡಲಿಲ್ಲ ಒಂದು ಸ್ಟೆಪ್ ಹಾಕೋಣ ಅಂತ ಸ್ಟೆಪ್ ಹಾಕಿದೆ. ಆ್ಯಂಡ್ ಫೈನಲಿ ಇಟ್ ವಾಸ್ ಎ ಮೆಮೊರೇಬಲ್ ಡೇ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಫಾಲೋ ಮಿ ಗೈಸ್.